ನಮಸ್ತೆ. ನನ್ನ ಹೆಸರು ಸುರೇಶ್ ಬಾಬು ಅಂತ. ನಾವು ಶಿಕ್ಷಣ ರಂಗದಲ್ಲಿ ಸುಮಾರು 25 ವರ್ಷಗಳ ಅನುಭವದ ಆಧಾರದ ಮೇಲೆ ಬ್ರೈಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಸ್ಥಾಪನೆ ಮಾಡಿದ್ದೀವಿ. ಅದರ ಆಧಾರದ ಮೇಲೆ ನಾವು ಸತ್ಯಸಾಯಿ ಬಾಬಾ ಡಿವೋಟೀಸ್ ಆಗಿರೋದ್ರಿಂದ ಶ್ರೀ ಸಾಯಿ ಗುರುಕುಲ್ ಇಂಟರ್ನ್ಯಾಷನಲ್ ಶಾಲೆ ಅಂತಕ್ಕಂಥದ್ದು ಪುಟ್ಟಪರ್ತಿ ಸಾಯಿಬಾಬಾ ಟ್ರಸ್ಟಿಗಳ ಅಂಡರಲ್ಲಿ ಇದು ಒಂದು ಮಾಡ್ತಾ ಇದ್ದೀವಿ. ಇದು ಒಂದು ಭಿನ್ನವಾಗಿರ್ತಕ್ಕಂಥ ಗುರುಕುಲ ಶಾಲೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇವತ್ತು ಖಾಸಗಿ ಶಾಲೆಗಳಂದ್ರೆ ಅಣೆಬೇಗಳಿದ್ದಂಗೆ ಅಲ್ಲಲ್ಲಲ್ಲಿ ಎದ್ದಿರ್ತಾವೆ. ಪೋಷಕರಿಗೆ ಏನಂತಂದ್ರೆ ಒಂದು ಅಟ್ರಾಕ್ಷನ್, ಒಂದು ಗಾರ್ಡನ್, ಒಂದು ಬಿಲ್ಡಿಂಗು, ಇದು ಪೋಷಕರಿಗೆ ಅಟ್ರಾಕ್ಷನ್ ಆಗತ್ತೆ. ಮಕ್ಕಳು ಏನ್ ಕಲಿತಾರೋ ಏನ್ ಬಿಡ್ತಾರೋ, ಮಗು ಸಾಕ್ಸು, ಶೂ, ಯೂನಿಫಾರ್ಮು, ವ್ಯಾನು, ಇದು ಮಕ್ಕಳಿಗೆ ಒಂದು ಫುಲ್ ಅಟ್ರಾಕ್ಷನ್ ಆಗಿರುತ್ತೆ. ಬಟ್ ಆದ್ರೆ ಕಲಿಕೆನಲ್ಲಿ ಮಾತ್ರ ಪೋಷಕರು ನೋಡೋದಕ್ಕೆ ಪಾಪ ಸಮಯ ಇರೋದಿಲ್ಲ. ಇವತ್ತು ಸುಮಾರು ಶಾಲೆಗಳೇನಾಗ್ತಾ ಇದೆ ಅಂದ್ರೆ ಮಕ್ಕಳಿಗೆ, ಪೋಷಕರಿಗೆ ಮೋಸ ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಈ ಒಂದು ಗುರುಕುಲ್ ಶಾಲೆ ಅಂತಕ್ಕಂಥದ್ದು ಈ ರೂರಲ್ ಭಾಗದಲ್ಲಿ ಒಂದು ವಿಶೇಷವಾಗಿದ್ದು, ಇಲ್ಲಿ ಏನಾಗಿದೆ ಅಂತಂದ್ರೆ ಮಗುವಿಗೆ ನಮ್ಮ ಶಾಲೆಯಲ್ಲಿ ಸಂಪೂರ್ಣವಾದ ಮಿನಿಮಮ್ ಕಲಿಕೆ ಅಂದ್ರೆ ಏನು, ಮಗುವಿಗೆ UKG ಆದ್ಮೇಲೆ ಕರ್ಸಿವ್ ಹ್ಯಾಂಡ್ ರೈಟಿಂಗು, ಜಾಯಿನ್ ಹ್ಯಾಂಡ್ ರೈಟಿಂಗ್ ಬರಬೇಕು. ಅದಾದ್ಮೇಲೆ ಮಗುವಿಗೆ ಸ್ವಲ್ಪ ಟೆಕ್ಸ್ಟ್ ಬುಕ್ ಅಲ್ಲಿ ನಾವೇನ್ ಟೀಚ್ ಮಾಡಿರ್ತೀವೋ ಆ ಕಂಟೆಂಟ್ ಅನ್ನ ಓದೋದು ಬರಬೇಕು. ಮತ್ತೆ ಇಂಗ್ಲಿಷ್ ಫ್ಲೂಯೆನ್ಸಿ, ಇದು ಮೇನ್ 3 ಬೇಸಿಕ್. ಈ ಮೂರು ಯಾವ ಶಾಲೆಗಳಲ್ಲಿ ಕಲಿಸ್ತಾರೋ ಅದನ್ನ ಫಸ್ಟ್ ನೀವು ಫೋಕಸ್ ಮಾಡಿ. ಬಟ್ ನಮ್ಮ ಶಾಲೆನಲ್ಲಿ ಇದು ಮೇನ್ 3 ಫೋಕಸ್ ಮಾಡ್ತೀವಿ. ಇದ್ರ ಜೊತೆಗೆ ಗುರುಕುಲ ಸಿಸ್ಟಮ್ ಅಂತ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಪ್ರತಿ ಸೆಕ್ಷನ್ ಅಲ್ಲೂ ಸಹ 20 ಜನ ಮಕ್ಕಳನ್ನ ಇಟ್ಕೊಂಡು ನಾವು ಟೀಚ್ ಮಾಡ್ತಾ ಇರೋದು. ಈಗ ಸುಮಾರು ಅಂದ್ರೆ ಎಲ್ಲಾ ಸೆಕ್ಷನ್ ನಲ್ಲೂ 14, 15, 12 ಈ ತರ ಅಡ್ಮಿಷನ್ ಆಗಿದ್ದಾರೆ. ಇನ್ನೆಲ್ಲ ಒಂದು 8-9 ಜನ ಮಕ್ಕಳಿದ್ದಾರೆ. ನಮ್ಮಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳೋದ್ರೆ ಈ ವಿಡಿಯೋದಲ್ಲಿ ಮಗುವಿನಲ್ಲಿ ಕಲಿಕೆ ಆಗಲಿಲ್ಲ ಅಂದ್ರೆ ನೀವು ದಯವಿಟ್ಟು ಯಾರು ಫೀಸ್ ಕಟ್ಟಬೇಡಿ. ನಮ್ದು ಹೊಸ ಶಾಲೆ ಇರ್ಬೋದು, ಅನುಭವ ಮಾತ್ರ ಹಳೇದು. ಯಾರಿಗಾದ್ರೂ ಅನುಮಾನ ಇದ್ದವರು ಶಾಲೆ ಹೆಂಗಿರುತ್ತೋ ಏನೋ ಅನ್ನೋರು ಬರೀ ಡಾಕ್ಯುಮೆಂಟ್ ಕೊಟ್ಟು ಶಾಲೆಗೆ ದಾಖಲೆ ಮಾಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಕಟ್ಟಬೇಡಿ. 3 ತಿಂಗಳು 4 ತಿಂಗಳು ಆದ್ಮೇಲೆ ಮಗುವಿಗೆ ಕಲಿಕೆ ಬಂದ್ರೆ ಮಾತ್ರ ಫೀಸ್ ಕಟ್ಟಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಪೋಷಕರು ಇದನ್ನ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.